ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಎನಿಮಲ್ ಕಿಂಗ್ಡಮ್ನ ಕಂಟಿನ್ಯೂಯೇಷನ್ ವಿಡಿಯೋ ಆಗಿರುತ್ತೆ. ಈ ವಿಡಿಯೋನಲ್ಲಿ ನಾವು ನಾನ್ ಕಾರ್ಡೇಟ್ಸ್ನ ಫಸ್ಟ್ ಫೈಲಮ್ ಪೋರಿಫೆರಾದ ಬಗ್ಗೆ ಓದೋಣ. ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಫಸ್ಟ್ ಫೈಲಮ್ ಆಫ್ ನಾನ್ ಕಾರ್ಡೇಟ್. ಫೈಲಮ್ ಪೋರಿಫೆರಾ. ಜನರಲ್ ಕ್ಯಾರೆಕ್ಟರ್ಸ್ ಅಂದರೆ ಗುಣಲಕ್ಷಣಗಳು. ಇಫ್ ನೀವು ಮನೆಗೆ ಬಂದರೆ, ನಮಗೆ ಬಂದರೆ ನಮ್ಮ ಗುಣಲಕ್ಷಣಗಳೇನು? ನಮ್ಮ ಕಡೆ ಎರಡು ಕಿವಿ ಇವೆ, 2 ಕಣ್ಣಿವೆ, 1 ಮೂಗು, 1 ಬಾಯಿ, 2 ಕಾಲು, 2 ಕೈ, ಹೈಟ್ ಇಷ್ಟು, ಕಲರ್ ಇಷ್ಟು, ಹೇರ್ ಕಲರ್ ಇಷ್ಟು, ಈ ಟೈಪ್ ನಾವು ಅವ್ರ ಲಕ್ಷಣಗಳನ್ನು ಹೇಳ್ತೀವಲ್ಲ, ಅದನ್ನು ನಾವು ಜನರಲ್ ಕ್ಯಾರೆಕ್ಟರ್ಸ್ ಅಂತ ಕರಿತೀವಿ. ಸೇಮ್ ಪೋರಿಫೆರಾ ಜನರಲ್ ಕ್ಯಾರೆಕ್ಟರ್ಸ್ ಬಗ್ಗೆ ನೋಡೋಣ. ದ ಪೋರಿಫೆರನ್ಸ್ ವೇರ್ ದೀಸ್ ಆರ್ ಪ್ರೆಸೆಂಟ್, the place with these are present we call habitat. The poriferans are aquatic means they are found in a water habitat. ನೀರಲ್ಲಿ ಸಿಗ್ತಾರೆ ಇವರು ನಮಗೆ. ಮೋಸ್ಟ್ಲಿ ಮರೈನ್ ಅಂದರೆ ಉಪ್ಪು ನೀರು, ಸಮುದ್ರ ಮತ್ತು ಸಾಗರಗಳು, ಸಿ ಮತ್ತು ಓಷನ್ನಲ್ಲಿ ಇವರು ನಮಗೆ ಸಿಗ್ತಾರೆ. ಆ್ಯಂಡ್ ಫ್ಯೂ ಆಫ್ ದೆಮ್ ದೇ ಆರ್ ಫ್ರೆಶ್ ವಾಟರ್. ಸೊ ಕೆಲವೊಂದು ಫ್ರೆಶ್ ವಾಟರ್ನಲ್ಲೂ ಸಿಗುತ್ತೆ. ಫ್ರೆಶ್ ವಾಟರ್ ಅಂದರೆ ರಿವರು, ಪಾಂಡು, ಲೇಕು, ನಾವು ಕುಡಿತಕ್ಕಂಥ ನೀರು, ಸಿಹಿ ನೀರು. ಸೊ ಅಲ್ಲೂ ನಮ್ಗೆ ಸಮ್ ಪೋರಿಫೆರನ್ಸ್ ಸಿಗ್ತವೆ. ಆ್ಯಂಡ್ ದೀಸ್ ಆರ್ ಸೆಡೆಂಟರಿ ಮೀನ್ಸ್ ದೇ ಫೌಂಡ್ ಅಟ್ಯಾಚ್ಡ್. ಎಕ್ಸಾಂಪಲ್ ಈ ಡಯಾಗ್ರಾಮ್ನಲ್ಲಿ ನೋಡಿ ನೀವು. ಸೊ ಪೋರಿಫೆರಾ ಇದು ಕೆಳಗಡೆ ರಾಕಿಗೆ ಅಟ್ಯಾಚ್ ಆಗಿದೆನಾ. ಸೊ ಈ ಥರ ಇರೋರಿಗೆ ನಾವು ಸೆಡೆಂಟರಿ ಅಂತೀವಿ. ಫಾರ್ ಸಿಂಪಲ್ ಎಕ್ಸಾಂಪಲ್, ಲೈಕ್ ಬೇಬಿ ಮಮ್ಮಿಗೆ ಅಟ್ಯಾಚ್ ಆಗಿರುತ್ತಾ. ಸೊ ಬೇಬಿ ಅಟ್ಯಾಚ್ ಟು ಮದರ್, ಸೊ ಅದನ್ನು ಸೆಡೆಂಟರಿ ಅಂತ ಕರಿತೀವಿ. ಸೊ ಸೆಡೆಂಟರಿ ಅಂದರೆ ಫೌಂಡ್ ಅಟ್ಯಾಚ್ಡ್. ಓಕೆ. ಆ್ಯಂಡ್ ದೀಸ್ ಆರ್ ಸಾಲಿಟರಿ ಮೀನ್ಸ್ ದೇ ಮೇ ಪ್ರೆಸೆಂಟ್ ಸಿಂಗಲ್, ಒಬ್ರೂ ಇರ್ಬೋದು, ಆರ್ ಕೊಲೋನಿಯಲ್ ಅಂದರೆ ಗ್ರೂಪಲ್ಲೂ ಇರ್ಬೋದು. ಕಾಮನ್ಲಿ ದ ಮೆಂಬರ್ ಆಫ್ ಪೋರಿಫೆರನ್ಸ್, ಕಾಮನ್ಲಿ ದ ಪೋರಿಫೆರನ್ಸ್ ಆರ್ ಕಾಲ್ಡ್ ಸ್ಪಾಂಜಸ್. ಸೊ ಕಾಮನ್ಲಿ ಪೋರಿಫೆರನ್ಸನ್ನು ನಾವು ಸ್ಪಾಂಜಸ್ ಅಂತ ಕರಿತೀವಿ. ದೆನ್ ಸೆಕೆಂಡ್ ಜನರಲ್ ಕ್ಯಾರೆಕ್ಟರ್, ಟ್ರೇಟ್ಸ್ ಆಫ್ ಆರ್ಗನೈಜೇಷನ್. ಸೊ ಇನ್ ಲಾಸ್ಟ್ ಲೆಸ್ ವಿ ಸ್ಟಡಿಡ್ ಇನ್ ಅ ಲೆವೆಲ್ಸ್ ಆಫ್ ಆರ್ಗನೈಜೇಷನ್ ಹೌ ದ ಸೆಲ್ಸ್ ಆರ್ ಅರೇಂಜ್ ಇನ್ ಅ ಬಾಡಿ ಆಫ್ ಲಿವಿಂಗ್ ಆರ್ಗನಿಸಮ್. ಹೇಗೆ ಜೀವಕೋಶಗಳು ಜೀವಲಿ ಅರೇಂಜ್ಮೆಂಟ್ ಆಗಿವೆ ಅಂತ ನೋಡಿವಿ. ಅಲ್ಲಿ ನಾವು 4 ಟೈಪಲ್ಲಿ ಡಿವೈಡ್ ಮಾಡಿದ್ವಿ: ಸೆಲ್ಯುಲಾರು, ಟಿಶ್ಯೂ, ಆರ್ಗನ್ ಸಿಸ್ಟಮ್. ಸೊ ಪೋರಿಫೆರಾ ಎಲ್ಲಿವೆ ಅಂದರೆ ದೇ ಆರ್ ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಜೇಷನ್. ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಜೇಷನ್ ಮೀನ್ಸ್ ಲೂಸ್ ಅಗ್ರಿಗೇಷನ್ ಆಫ್ ಸೆಲ್ಸ್ ಆರ್ ದೇರ್. ಸೆಲ್ಗಳ ಒಂದು ಅರೇಂಜ್ಮೆಂಟ್ ಇರುತ್ತೆ, ಲೂಸ್ಲಿ ಅರೇಂಜ್ಮೆಂಟ್ ಇರುತ್ತೆ. ಆ್ಯಂಡ್ ಸೆಲ್ಗಳು ತಮ್ಮದೇ ಆದಂಥ ಫಂಕ್ಷನನ್ನು ಪರ್ಫಾರ್ಮ್ ಮಾಡ್ತಿರುತ್ತವೆ. ಆ್ಯಂಡ್ ದೀಸ್ ಪೋರಿಫೆರನ್ಸ್ ಆರ್ ಪ್ರಿಮಿಟಿವ್ ಮಲ್ಟಿಸೆಲ್ಯುಲಾರ್. So primitive multicellular means the first multicellular animals are poriferans. ಸೊ ಇದಕ್ಕಿಂತ ಮೊದಲಿರೋರೆಲ್ಲ ಯುನಿಸೆಲ್ಯುಲಾರ್ಸ್ ಇದ್ದರು. ಮಲ್ಟಿಸೆಲ್ಯುಲಾರ್ ಸ್ಟಾರ್ಟ್ ಆಗೋದೆ, ಪ್ರಿಮಿಟಿವ್ ಮಲ್ಟಿಸೆಲ್ಯುಲಾರ್ಸ್ ಸ್ಟಾರ್ಟ್ ಆಗೋದೆ ಯಾರು ಅಂದರೆ ಪೋರಿಫೆರನ್ಸು. ಸೊ ಅದಕ್ಕೆ ಪೋರಿಫೆರನ್ಸನ್ನು ನಾವು ಪ್ರಿಮಿಟಿವ್ ಮಲ್ಟಿಸೆಲ್ಯುಲಾರ್ಸ್ ಅಂತ ಕರಿತೀವಿ. ಸಿಮೆಟ್ರಿಗೆ ಬನ್ನಿ. ವಿ ಸ್ಟಡಿಡ್ ಇನ್ ಲೆವೆಲ್ ಆಫ್ ಕ್ಲಾಸಿಫಿಕೇಷನ್, ಬೇಸಿಸ್ ಆಫ್ ಕ್ಲಾಸಿಫಿಕೇಷನ್. ಸೊ ಸರ್ಟನ್ ಜನರಲ್ ಕ್ಯಾರೆಕ್ಟರ್ಸ್ ಆರ್ ದೇರ್. ಸೊ ಇನ್ ದಟ್ ವಿ ಆರ್ ಆಲ್ರೆಡಿ ಸ್ಟಡಿಡ್ ಸಿಮೆಟ್ರಿ. ಅಲ್ಲಿ ಸಿಮೆಟ್ರಿ ಓದಿದ್ವಿ ನಾವು. ಸೊ ಸಿಮೆಟ್ರಿ, ದೀಸ್ ಆರ್ ಮೋಸ್ಟ್ಲಿ ಅಸಿಮೆಟ್ರಿಕಲ್ ಆ್ಯಂಡ್ ಸಮ್ ಆರ್ ರೇಡಿಯಲ್. ಮೋಸ್ಟ್ ಆಫ್ ದೆಮ್ ಆರ್ asymmetrical. Asymmetrical means the any plane which is passes through the center of a body, we are not getting any equal parts or any equal halves. See here. So it is a cycon. It is an example for poriferan. ಇಫ್ ನಾ ಇದಕ್ಕೆ ಈ ರೀತಿ ಕಟ್ ಮಾಡಿದ್ರೆ ನನಗೆ ಈ ಕಡೆ ಒಂದು ಪೀಸ್ ಸಿಗುತ್ತು, ಈ ಕಡೆ ಒಂದು ಪೀಸ್ ಸಿಕ್ಕಿದೆ. ಆ್ಯಂಡ್ ದೀಸ್ 2 ಪೀಸಸ್ ಆರ್ ನಾಟ್ ಸೇಮ್ ಎಟ್ ಆಲ್. ಇವರು ಎರಡೂ ಸೇಮ್ ಇಲ್ಲ. ಇಲ್ಲೂ ಡಿಫ್ರೆನ್ಸ್ ಇದೆ. ಸೇಮ್ ಇಲ್ಲ ಅಂದರೆ ಅವರನ್ನು ಏನಂತ ಕರಿತೀರಿ? ಅಸಿಮೆಟ್ರಿಕಲ್ ಅಂತ ಕರಿತೀವಿ. ಆ್ಯಂಡ್ ಸಮ್ ಆರ್ ರೇಡಿಯಲ್ ಮೀನ್ಸ್ ಇಫ್ ಎನಿ ಪ್ಲೇನ್ ವಿ ಆರ್ ಕಟಿಂಗ್ ಆರ್ಗನಿಸಮ್ ಎಟ್ ಎನಿ ಪ್ಲೇನ್ ವಿ ಆರ್ ಗೆಟಿಂಗ್ ಈಕ್ವಲ್ ಹಾಫ್ಸ್ ಆರ್ ಪೀಸಸ್. ಸೊ ನಮಗೆ ಈಕ್ವಲ್ ಪೀಸ್ ಸಿಗುತ್ತೆ ಓನ್ಲಿ ಇನ್ ಸಮ್ ಪೋರಿಫೆರನ್ಸ್. ದೆನ್ ನೆಕ್ಸ್ಟ್, germ layers are absent here, like ectoderm, mesoderm, endoderms are absent. If we come to coelom, what is coelom? It is a body cavity present between body wall and gut wall. ಬಾಡಿ ವಾಲು ಮತ್ತು ಗಟ್ ವಾಲ್ ಸೆಂಟ್ರ್ ಕ್ಯಾವಿಟಿ ಇರುತ್ತಲ್ಲ, ಆ ಕ್ಯಾವಿಟಿನ ಸಿಲೋಮ್ ಅಂತ ಕರಿತೀವಿ. ಇವ್ರ ಕಡೆ ಕ್ಯಾವಿಟಿ ಇರೋದಿಲ್ಲ. ಸೊ ದಟ್ಸ್ ವೈ ಪೋರಿಫೆರನ್ಸನ್ನು ನಾವು ಸಿಲೋಮೆಟ್ ಅಂತ ಕರಿತೀವಿ. ಮೀನ್ಸ್ ಆಬ್ಸೆನ್ಸ್. ಸಿಲೋಮ್
ಆಬ್ಸೆನ್ಸ್ ಆಫ್ ಸಿಲೋಮ್. ಸೊ ಯಾವ ಆರ್ಗ್ಯಾನಿಸಮ್ ಕಡೆ ಸಿಲೋಮ್ ಆಬ್ಸೆಂಟ್ ಇರುತ್ತೋ ಆ ಆರ್ಗ್ಯಾನಿಸಮನ್ನು, ಆ ಎನಿಮಲನ್ನು ನಾವು ಅಸಿಲೋಮೇಟ್ ಅಂತ ಕರಿತೀವಿ. ಸೊ ಪೊರಿಫೆರಾ ಏನಿದ್ದಾರೆ ಇವರು ಅಸಿಲೋಮೇಟ್ ಇದ್ದಾರೆ. ಡೈಜೆಸ್ಟಿವ್ ಸಿಸ್ಟಮ್ಗೆ ಬನ್ನಿ. ದ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಆಬ್ಸೆಂಟ್ ಹಿಯರ್. This system is there, means group of organs are there. So it is a primitive multicellular. In this poriferans we see the cellular level of organization. ಇವ್ರ ಕಡೆ cellular level of organization ಇದೆ. ಹೇಗೆ ಆರ್ಗನ್ ಸಿಸ್ಟಮ್ ಫಾರ್ಮೇಷನ್ ಆಗುತ್ತೆ? ಆರ್ಗನ್ ಸಿಸ್ಟಮ್ ಏನಿದೆ ಇವ್ರ ಕಡೆ ಆಬ್ಸೆನ್ಸ್ ಇದೆ, ಬಟ್ ಡೈಜೆಷನ್ ಆಗುತ್ತೆ. ಸೊ ಏನು ಊಟ ಮಾಡ್ತಾರಲ್ಲ ಅದು ಡೈಜೆಷನ್ ಆಗುತ್ತೆ. ಸೊ ಡೈಜೆಷನ್ ಈಸ್ ವಾಟ್? ಇಂಟ್ರಾಸೆಲ್ಯುಲಾರ್. Intracellular means divide a word intra and cellular. Intra means inside, cellular means cell. So digestion ಏನಾಗುತ್ತೆ? ಇನ್ಸೈಡ್ ದ ಸೆಲ್ ಆಗುತ್ತೆ. ಇಫ್ ಡೈಜೆಷನ್ ಇನ್ಸೈಡ್ ದ ಸೆಲ್ ಆದರೆ ಅದನ್ನು ನಾವು ಇಂಟ್ರಾಸೆಲ್ಯುಲಾರ್ ಡೈಜೆಷನ್ ಅಂತ ಕರಿತೀವಿ. ಸೊ ಇವ್ರ ಕಡೆ ಪೊರಿಫೆರನ್ಸ್ ಕಡೆ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಆಬ್ಸೆಂಟ್, ಬಟ್ ಇಂಟ್ರಾಸೆಲ್ಯುಲಾರ್ ಡೈಜೆಷನ್ ಈಸ್ ದೇರ್. ಇಂಟ್ರಾಸೆಲ್ಯುಲಾರ್ ಡೈಜೆಷನ್ ಆಗುತ್ತೆ. ಇವ್ರ ಕಡೆ ರೆಸ್ಪಿರೇಟರಿ ಸಿಸ್ಟಮ್ ಆಬ್ಸೆಂಟ್ and circulatory system is absent. The system means it is organ system. These are primitive multicellulars are there. So primitive multicellulars kade arrangement of a cell irutte. So arrangement of cell, not a organ, group of organ. So that's why respiratory system and circulatory system is absent here. So next character, reproduction. What is reproduction? Giving birth to young ones, and young ones are similar to their parents. ತನ್ನಂತೆ ಹೋಲುವ ಮರಿಜೀವಿಗೆ ಜನ್ಮ ಕೊಡುತ್ತಾರೆ. ಲೈಕ್ ಕ್ಯಾಟ್ ಬೆಕ್ಕಿನ ಮರಿ. ಸೊ ಮಮ್ಮಿ ಬೆಕ್ಕಿನ ಮರಿ ನೋಡ್ರಿ. ಸೊ ಬೆಕ್ಕಿನ ಮರಿ ನೋಡೋಕೆ ಮಮ್ಮಿ ಬೆಕ್ಕಿನಂಗೆ ಕಾಣಿಸ್ತದಲ್ಲ. ಸೊ ಈ ರೀತಿ ತನ್ನಂತೆ ಹೋಲುವ ಇನ್ನೊಂದು ಮರಿಜೀವಿಗೆ ಜನ್ಮ ಕೊಡೋದಕ್ಕೆ ಏನಂತ ಕರಿತೀವಿ ನಾವು? ರಿಪ್ರೊಡಕ್ಷನ್ ಅಂತ ಕರಿತೀವಿ. ಸೊ ರಿಪ್ರೊಡಕ್ಷನ್ನಲ್ಲಿ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದರೆ ಹಿಯರ್ ದರ್ ಇಸ್ ನೋ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್. ಇಲ್ಲಿ ಗ್ಯಾಮೆಟ್ಸ್ಗಳ ಫಾರ್ಮೇಷನ್ ಇರುವುದಿಲ್ಲ. ಅಸೆಕ್ಷುವಲ್ ರಿಪ್ರೊಡಕ್ಷನ್ ಸ್ಪಾಂಜಸ್ ನಥಿಂಗ್ ಬಟ್ ಇನ್ ಪೊರಿಫೆರನ್ಸ್ ಕಡೆ ಇಟ್ ಈಸ್ ಟೇಕ್ಸ್ ಪ್ಲೇಸ್ ಥ್ರೂ ಫ್ರ್ಯಾಗ್ಮೆಂಟೇಷನ್. ಸೊ ಫ್ರ್ಯಾಗ್ಮೆಂಟೇಷನ್ ಅಂದರೆ ನೋಡಿ, ಸೊ ಕನ್ಸಿಡರ್ ಇಟ್ ಈಸ್ ಅ ಬಾಡಿ ಆಫ್ ಪೊರಿಫೆರಾ. ಸೊ ಇನ್ ಫ್ರ್ಯಾಗ್ಮೆಂಟೇಷನ್ the body of porifera is divided into different fragments. See here 3 fragments are there, and these 3 fragments are gives rise to new porifera. ಅಂದರೆ ಬಾಡಿಯನ್ನು ನಾವು ವಿವಿಧ ತುಕಡಿಗಳಲ್ಲಿ ಡಿವೈಡ್ ಮಾಡ್ತೀವಿ, ಪೀಸ್ಗಳಲ್ಲಿ ಡಿವೈಡ್ ಮಾಡ್ತೀವಿ. ಆ್ಯಂಡ್ ಎವ್ರಿ ಪೀಸ್, ಪ್ರತಿಯೊಂದು ಪೀಸ್ಗಳು ಇನ್ನೊಂದು ಪೊರಿಫೆರಾವನ್ನು ಕೊಡ್ತವೆ. ಈ ರೀತಿ ರಿಪ್ರೊಡಕ್ಷನ್ಗೆ ನಾವು ಫ್ರ್ಯಾಗ್ಮೆಂಟೇಷನ್ ಅಂತ ಕರಿತೀವಿ. Then these are hermaphrodite. Nothing but here the sexes are not separate. ಅಂದರೆ ನಮ್ಮ ಕಡೆ ಮೇಲು ಫೀಮೇಲ್ ಅಂತ ಸಪ್ರೇಟ್ ಇದ್ದಾರೆ, ಗಂಡು ಹೆಣ್ಣು ಅಥವಾ ಗರ್ಲ್ಸು ಬಾಯ್ಸು ಹುಡುಗ ಹುಡುಗಿ ಸಪ್ರೇಟ್ ಇದ್ದೀವಿ. ಆ ಟೈಪ್ ಇವ್ರ ಕಡೆ ಸಪ್ರೇಟ್ ಇಲ್ಲ. ಸೆಕ್ಸಸ್ ಆರ್ ನಾಟ್ ಸಪ್ರೇಟ್. ಸೆಕ್ಸಸ್ ಸಪ್ರೇಟ್ ಇಲ್ದಿದ್ರೆ ಅದನ್ನು ನಾವೇನಂತ ಕರಿಬೇಕು? ಹರ್ಮಾಫ್ರೊಡೈಟ್. ಇಟ್ ಮೀನ್ಸ್ ಮೇಲ್ ಆ್ಯಂಡ್ ಫೀಮೇಲ್ ಸೆಕ್ಸ್ ಆರ್ಗನ್ಸ್ ಆರ್ ಪ್ರೆಸೆಂಟ್ ಇನ್ ಅ ಸಿಂಗಲ್ ಇಂಡಿವಿಜುವಲ್. ಮೇಲು ಒಂದೇ ಕಡೆ ಇರುತ್ತೆ ಆ್ಯಂಡ್ ಫೀಮೇಲು ಒಂದೇ ಬಾಡಿಯಲ್ಲಿರುತ್ತೆ. ಸೊ ಮೇಲಿಂದ ಸ್ಪರ್ಮ್ ಪ್ರೊಡ್ಯೂಸ್ ಆಗುತ್ತೆ, ಫೀಮೇಲಿಂದ ಓವಮ್ ಪ್ರೊಡ್ಯೂಸ್ ಆಗುತ್ತೆ. ಸೊ ನಾವು ಹೀಗೂ ಹೇಳ್ಬೋದಲ್ಲ. ಸೊ ಸ್ಪರ್ಮ್ಸ್ ಆ್ಯಂಡ್ ಓವಮ್ ನಥಿಂಗ್ ಬಟ್ ಎಗ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ಸಿಂಗಲ್ ಇಂಡಿವಿಜುವಲ್. ಸೊ ಸಚ್ ಆರ್ಗ್ಯಾನಿಸಮಿಗೆ ನಾವು ಏನಂತ ಕರಿತೀವಿ ಅಂದರೆ ಹರ್ಮಾಫ್ರೊಡೈಟ್ ಅಂತೀವಿ. ಫಾರ್ ಎಕ್ಸಾಂಪಲ್, ಕನ್ಸಿಡರ್ ಇಟ್ ಈಸ್ ಒನ್ ಪೊರಿಫೆರನ್. ಸೊ this single individual only produces sperm and it produces ovum. ಸ್ಪರ್ಮ್ ಮತ್ತು ಓವಮ್ ಒಂದೇ ಬಾಡಿ ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ ಅದನ್ನು ನಾವೇನಂತ ಕರಿತೀವಿ? ಹರ್ಮಾಫ್ರೊಡೈಟ್ ಅಂತ ಕರಿತೀವಿ. ಆ್ಯಂಡ್ ದೆನ್ internal fertilization is there. Fertilization is internal. So what is fertilization? Fertilization nothing but fusion of sperm and ovum. So sperm and egg ಎರಡು ಫ್ಯೂಸ್ ಆಗುತ್ತೆ. ಸೊ ನೋಡಿ ಇಲ್ಲಿ, ದಿಸ್ ಈಸ್ ಸ್ಪರ್ಮ್, ದಿಸ್ ಈಸ್ egg. So fusion of sperm and egg is called fertilization, and this fertilization takes place inside the body.
ಇನ್ಸೈಡ್ ದ ಬಾಡಿ ಅಂದರೆ ಬಾಡಿ ಒಳಗೆ ಸ್ಪರ್ಮ್ ಮತ್ತು ಓವಮ್ ಎರಡು ಫ್ಯೂಸ್ ಆಗ್ತಾರೆ. ಆ ರೀತಿ ಫರ್ಟಿಲೈಜೇಷನ್ ಇತ್ತು ಅಂದರೆ ಅದನ್ನು ಏನಂತ ಕರಿತೀವಿ ನಾವು, ಇಂಟರ್ನಲ್ ಫರ್ಟಿಲೈಜೇಷನ್ ಅಂತ ಕರಿತೀವಿ. ಆ್ಯಂಡ್ ಡೆವಲಪ್ಮೆಂಟ್ ಈಸ್ ಇಂಡೈರೆಕ್ಟ್. It means after the fusion of a sperm and egg we are getting zygote. ನಮಗೇನು ಸಿಗುತ್ತೆ, zygote ಸಿಗುತ್ತೆ. ಸೊ zygote simply we called it as a egg in poriferan. These egg are hatch, release into larvae. ಎಗ್ ಹ್ಯಾಚ್ ಆಗಿ ಲಾರ್ವೆ ಆಗುತ್ತೆ. ದೆನ್ ಲಾರ್ವೆ ನೆಕ್ಸ್ಟ್ ಹೋಗಿ ಅಡಲ್ಟಾಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಇನ್ ಬಿಟ್ವೀನ್ ಅ ಎಗ್ ಆ್ಯಂಡ್ ಅಡಲ್ಟ್ an intermediate stage is there. That intermediate stage we call larva. ಯಾರ ಕಡೆ ಲಾರ್ವಾ ಇರುತ್ತಲ್ಲ ಆ ಡೆವಲಪ್ಮೆಂಟನ್ನು ನಾವೇನಂತ ಕರಿಬೇಕು, ಇಂಡೈರೆಕ್ಟ್ ಡೆವಲಪ್ಮೆಂಟ್. ಸೊ ಡೆವಲಪ್ಮೆಂಟ್ ಈಸ್ ಇಂಡೈರೆಕ್ಟ್ ಮೀನ್ಸ್ ಇಟ್ ಇನ್ಕ್ಲೂಡ್ ವಾಟ್, ಲಾರ್ವಲ್ ಸ್ಟೇಜ್. ಓಕೆ, ಲಾರ್ವಲ್ ಸ್ಟೇಜ್. ಈಗ ಮೊಟ್ಟೆ ನೋಡಿ, ಕೋಳಿ ಮೊಟ್ಟೆ ಹ್ಯಾಚ್ ಆಗಿ ಡೈರೆಕ್ಟ್ ನಮಗೇನು ಸಿಗುತ್ತೆ, ಮರಿ ಕೋಳಿ ಸಿಗುತ್ತಾ? ಈ ಟೈಪ್ ಸಿಕ್ಕರೆ ಇದನ್ನು ನಾವು ಡೈರೆಕ್ಟ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಇಂಡೈರೆಕ್ಟ್ ಡೆವಲಪ್ಮೆಂಟ್ ಅಂದರೆ ಮೊಟ್ಟೆ ಹ್ಯಾಚ್ ಆಗಿ ಲಾರ್ವೆ ಸಿಗುತ್ತೆ, ಲಾರ್ವೆ ನೆಕ್ಸ್ಟ್ ಹೋಗಿ ಅಡಲ್ಟಾಗಿ ಕನ್ವರ್ಟ್ ಆಗುತ್ತೆ. ಇಫ್ ಇಂಟರ್ಮೀಡಿಯೇಟ್ ಸ್ಟೇಜ್ ಲಾರ್ವೆ ಇತ್ತು ಅಂದರೆ ಈ ಡೆವಲಪ್ಮೆಂಟನ್ನು ನಾವೇನಂತ ಕರಿತೀವಿ, ಇಂಡೈರೆಕ್ಟ್ ಡೆವಲಪ್ಮೆಂಟ್. ಸೊ ಪೋರಿಫೆರನ್ಸ್ ಕಡೆ ಡೆವಲಪ್ಮೆಂಟ್ ಯಾವ ರೀತಿ ಇದೆ, ಇಂಡೈರೆಕ್ಟ್ ಡೆವಲಪ್ಮೆಂಟ್ ಇದೆ. ಮೀನ್ಸ್ ಇಟ್ ಇನ್ಕ್ಲೂಡ್ಸ್ ವಾಟ್, ಲಾರ್ವಲ್ ಸ್ಟೇಜ್. ಅಂದರೆ ಇವ್ರ ಕಡೆ ಏನಿರುತ್ತೆ ಅಂದರೆ ಲಾರ್ವಲ್ ಸ್ಟೇಜ್ ಇರುತ್ತೆ. ನೀವು ಮಾಸ್ಕಿಟೋನು ನೋಡಿ, ಇಫ್ ನೀವು ನೀರು ನೋಡಿದರೆ, ಯಾವುದನ್ನ ವಾಟರ್ ಬಾಡಿ ನೋಡಿದರೆ, ಅಥವಾ ಸೀವೇಜ್ ವಾಟರ್, ನಮ್ಮದು ಮನೆ ಸುತ್ತಮುತ್ತ ಗಲೀಜು ಇರುತ್ತಲ್ಲ ಆ ನೀರಲ್ಲಿ ನೋಡಿ, ಈ ರೀತಿ ಸಣ್ಣ ಸಣ್ಣ ಹುಳಗಳು ವಿಗರಸ್ಲಿ ಮೂವ್ ಆಗ್ತವೆ, ಫಾಸ್ಟ್ ಮೂವ್ ಆಗ್ತವೆ. ದೀಸ್ ವರ್ಮ್ಸ್ ಆರ್ ನಥಿಂಗ್ ಬಟ್ ದ ಲಾರ್ವೆ ಆಫ್ ಮಾಸ್ಕಿಟೋ. ಇಟ್ ಮೀನ್ಸ್ ಮಾಸ್ಕಿಟೋ ಏನು ಮಾಡುತ್ತೆ ಅಂದರೆ ನೀರಲ್ಲಿ ಎಗ್ಸ್ ಇಡುತ್ತೆ, ಎಗ್ ಹ್ಯಾಚ್ ಆಗಿ ಲಾರ್ವೆ ಆಗುತ್ತೆ, ಲಾರ್ವೆ ಹೋಗಿ ನೆಕ್ಸ್ಟ್ ಏನಾಗಿ ಕನ್ವರ್ಟ್ ಆಗುತ್ತೆ, ಮಾಸ್ಕಿಟೋ ಆಗಿ ಕನ್ವರ್ಟ್ ಆಗುತ್ತೆ. ಆರ್ ನೀವು ಪ್ಲ್ಯಾಂಟ್ ಮೇಲೆ ಲೀವ್ಸ್ಗಳನ್ನು ಅಬ್ಸರ್ವ್ ಮಾಡಿ, ಬಟರ್ಫ್ಲೈ ಲಾರ್ವೆ ಇರುತ್ತೆ. ಲೈಕ್ ಬಟರ್ಫ್ಲೈ ಲೀಫ್ ಕೆಳಗೆ ಎಗ್ಸ್ ಲೇ ಮಾಡುತ್ತೆ, ಎಗ್ಸ್ಗಳು ಹ್ಯಾಚ್ ಆಗಿ ಗ್ರೀನ್ ಕಲರ್ ಹುಳುಗಳಾಗುತ್ತಾ. ಈ ಗ್ರೀನ್ ಕಲರ್ ಹುಳುಗಳನ್ನು ಕ್ಯಾಟರ್ಪಿಲ್ಲರ್ ಅಂತ ಕರಿತೀವಿ, ಲಾರ್ವೆ ಅಂತ ಕರಿತೀವಿ. ಈ ಹುಳುಗಳಿಗೆ ಮುಂದೆ ವಿಂಗ್ಸ್ ಡೆವಲಪ್ ಆಗಿ ಅದು ಬಟರ್ಫ್ಲೈ ಆಗಿ ಕನ್ವರ್ಟ್ ಆಗುತ್ತೆ. ಈ ರೀತಿ ಡೆವಲಪ್ಮೆಂಟನ್ನು ನಾವೇನಂತ ಕರಿತೀವಿ, ಇಂಡೈರೆಕ್ಟ್ ಡೆವಲಪ್ಮೆಂಟ್. ಇಂಡೈರೆಕ್ಟ್ ಡೆವಲಪ್ಮೆಂಟ್ ಅಂದರೆ ಈ ಡೆವಲಪ್ಮೆಂಟ್ ಸ್ಟೇಜಲ್ಲಿ ಲಾರ್ವಲ್ ಸ್ಟೇಜ್ ಇರುತ್ತೆ. ಲಾರ್ವಲ್ ಸ್ಟೇಜ್ ಇದ್ದರೆ ಅದನ್ನು ನಾವು ಇಂಡೈರೆಕ್ಟ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ನಾವು ಯುನೀಕ್ ಫೀಚರ್ ಆರ್ ದೇರ್. ಯುನೀಕ್ ಫೀಚರ್ಸ್ ಅಂದರೆ ಈ ಕ್ಯಾರೆಕ್ಟರ್ಸು ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ ಕಡೆಯೇ ಇರುತ್ತೆ. ದೀಸ್ ಆರ್ ಫೌಂಡ್ ಇನ್ ಅ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ ಆ್ಯಂಡ್ ದೇ ಆರ್ ನಾಟ್ ಫೌಂಡ್ ಇನ್ ಎನಿ ಅದರ್ ಎಲ್ಸ್ ಆರ್ಗ್ಯಾನಿಸಮ್. ಅವರು ಬೇರೆ ಯಾವುದೋ ಆರ್ಗ್ಯಾನಿಸಮ್ ಕಡೆ ಕಾಣಲ್ಲ, ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ ಕಡೆಯೇ ಇರ್ತಾರೆ. ಲೈಕ್ ಅರ್ಜಿತ್ ಸಿಂಗ್ ತಗೊಳ್ಳಿ, ಅರ್ಜಿತ್ ಸಿಂಗ್ ನನಗೆ ಹಾಡೋದಕ್ಕೆ ಓನ್ಲಿ ಅರ್ಜಿತ್ ಸಿಂಗಿಗೆ ಬರುತ್ತೆ, ಆ ಟೈಪ್ ಬೇರೆ ಯಾರಿಗೂ ಹಾಡೋಕ್ಕೆ ಬರೋಲ್ಲ. ಅಂದರೆ ಅರ್ಜಿತ್ ಸಿಂಗಿಗೆ ಏನಿದೆ, ಯುನೀಕ್ ಕ್ಯಾರೆಕ್ಟರ್ ಇದೆ, ಯುನೀಕ್ ಫೀಚರ್ ಇದೆ, ಸಿಂಗಿಂಗ್. ಅವ್ರು ಅಮಿತಾಬ್ ಬಚ್ಚನ್ ತಗೊಳ್ಳಿ, ಅವ್ರಂಗೆ ಹೈಟು, ಅವ್ರಂಗೆ ಡೈಲಾಗ್ ಡೆಲಿವರಿ ಅವರಿಗಷ್ಟೇ ಬರುತ್ತೆ, ಆ್ಯಕ್ಟಿಂಗ್ ಅವರಿಗಷ್ಟೇ ಬರುತ್ತೆ. ಅಂದರೆ ಅವ್ರ ಥರ ಆ್ಯಕ್ಟಿಂಗ್ ಅವರಿಗೆ ಬರುತ್ತೆ, ಅವರನ್ನು ಬಿಟ್ಟು ಬೇರೆ ಯಾರಿಗೂ ಬರಲ್ವಲ್ಲ. ಸೊ ಅಂಥ ಕ್ಯಾರೆಕ್ಟರ್ಸಿಗೆ ನಾವು ಯುನೀಕ್ ಫೀಚರ್ ಅಂತೀವಿ. ಮೀನ್ಸ್ ಅವರು ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ ಕಡೆನೇ ಇರ್ತಾರೆ, ಬೇರೆಯವ್ರ ಕಡೆ ಆ ಕ್ಯಾರೆಕ್ಟರ್ಸ್ನ ನೋಡಲ್ಲ. ಸೊ ಯುನೀಕ್ ಫೀಚರಲ್ಲಿ ಫಸ್ಟ್ ಫೀಚರ್ ನೋಡಿ, ವಾಟರ್ ಕೆನಲ್ ಸಿಸ್ಟಮ್. ಫಸ್ಟ್ ಫೀಚರು ವಾಟರ್ ಕೆನಲ್ ಸಿಸ್ಟಮ್. ಇಟ್ ಮೀನ್ಸ್ ಹಿಂಗಂದರೆ ಏನು ನೋಡಿ, ದ ವಾಟರ್ಸ್ ಎಂಟರ್ಸ್ ಥ್ರೂ a millions of minute pores. These millions of minute pores we call ostia. These ostia are present in body wall and into central cavity. That central cavity we call spongiocele, from where it goes out through osculum. ಹಂಗಂದರೆ ನೋಡಿ, ಸೊ ಈ ಇಮೇಜನ್ನು ನೋಡಿ ನೀವಿಲ್ಲಿ. ಸೊ ಪೋರಿಫೆರನ್ ಬಾಡಿ ಮೇಲೆ, ಸ್ಪಾಂಜಸ್ ಬಾಡಿ ಮೇಲೆ ಮೈನ್ಯೂಟ್ ಪೋರ್ಸ್ ಇವೇನೋ, ಈ ಮೈನ್ಯೂಟ್ ಪೋರ್ಸ್ ಥ್ರೂ ವಾಟರು ಬಾಡಿಗೆ ಎಂಟರ್ ಆಗುತ್ತೆ ಆ್ಯಂಡ್ ಕ್ಯಾವಿಟಿಯಲ್ಲೇ ಇರುತ್ತೆ. ಈ ಕ್ಯಾವಿಟಿಯನ್ನು ನಾವು ಏನಂತ ಕರಿತೀವಿ, ಸ್ಪಾಂಜೋಸೆಲ್. ಆಫ್ಟರ್ ದ್ಯಾಟ್ ದೀಸ್ ವಾಟರ್ ಆರ್ ಗೋಸ್ ಔಟ್ ಥ್ರೂ ಆಸ್ಕುಲಮ್. ಅಂದರೆ ಬಾಡಿ ಒಳಗೆ ನೀರು ಆಸ್ಟಿಯಾದಿಂದ ಬರುತ್ತೆ. ಆಸ್ಟಿಯಾದಿಂದ ಬಂದ ಮೇಲೆ ಅವ್ರು ಏನಿರ್ತಾರೆ ಅಂದರೆ ಸ್ಪಾಂಜೋಸಿಲ್ ನಲ್ಲಿರುತ್ತೆ ವಾಟರು. ಆನಂತರ ಅವರು ಆಸ್ಕುಲಮ್ಲಿಂದ ಏನಾಗ್ತಾರೆ, ಹೊರಗಡೆ ಬರ್ತಾರೆ. ಇದನ್ನು ನಾವು ಏನಂತ ಕರಿತೀವಿ ಅಂದರೆ ವಾಟರ್ ಕೆನಲ್ ಸಿಸ್ಟಮ್ ಅಂತ ಕರಿತೀವಿ.
The water enters through millions of minute spores called ostia. These are present in a body wall and into central cavity called spongocyl, from where it goes out through what? Osculum. ಅಲ್ಲಿಂದ ಅದು ಆಸ್ಕುಲಮ್ನಿಂದ ಹೊರಗೆ ಬರುತ್ತೆ. ಇದನ್ನೇ ನಾವು ವಾಟರ್ ಕೆನಲ್ ಸಿಸ್ಟಮ್ ಅಂತ ಕರಿತೀವಿ. ಸಿ ಹಿಯರ್ ಪಾತ್ವೆ. ವಾಟರ್ ಆಸ್ಟಿಯಾಕ್ಕೆ ಬರುತ್ತೆ, ಆಸ್ಟಿಯಾಲಿಂದ ಸ್ಪಾಂಜೋಸಿಲಿಗೆ ಬರುತ್ತೆ, ಸ್ಪಾಂಜೋಸಿಲಿಂದ ಆಸ್ಕುಲಮ್, ಥ್ರೂ ಆಸ್ಕುಲಮ್ ವಾಟರ್ ಔಟ್. ಸೊ ದಿಸ್ ಸಿಸ್ಟಮ್ ವಿ ಕಾಲ್ ವಾಟರ್ ಕೆನಲ್ ಸಿಸ್ಟಮ್ ಅಂತ ಕರಿತೀವಿ. ಓಕೆ, ದೆನ್ ಫಂಕ್ಷನ್ ಆಫ್ ವಾಟರ್ ಕೆನಲ್ ಸಿಸ್ಟಮ್, ದ ಯೂಸಸ್ ಆಫ್ ವಾಟರ್ ಕೆನಲ್ ಸಿಸ್ಟಮ್. ದ ವಾಟರ್ ಕೆನಲ್ ಸಿಸ್ಟಮ್ ಹೆಲ್ಪ್ ಫಾರ್ ಫುಡ್ ಗ್ಯಾದರಿಂಗ್. ಸೊ ವಾಟರ್ ಎಂಟರ್ ಆಗ್ತಿದೆ ಅಂದರೆ ವಾಟರ್ ಜೊತೆಗೆ ವೇರಿಯಸ್ ಮೈಕ್ರೋಬ್ಸು ಲೈಕ್ ಫೈಟೋಪ್ಲಾಂಕ್ಟೋನ್, ಝೂ ಪ್ಲಾಂಕ್ಟೋನ್ಸ್, ಸೊ ಪೊರಿಫೆರನ್ ಬಾಡಿ ಒಳಗೆ ಎಂಟರ್ ಆಗ್ತಾರೆ. ಆ್ಯಂಡ್ ದೀಸ್ ಆರ್ ಆ್ಯಕ್ಟ್ ಆ್ಯಸ್ ಅ ಫುಡ್. ಇವು ಪೊರಿಫೆರಾನ್ಸ್ಗೆ ಫುಡ್ ಆಗುತ್ತೆ. ಸೊ ಗ್ಯಾದರಿಂಗ್ ಆಫ್ ಫುಡ್ ಅಲಾಂಗ್ ವಿತ್, ಸೊ ಇಟ್ ಹೆಲ್ಪ್ ಫಾರ್ ಗ್ಯಾಸ್ ಎಕ್ಸ್ಚೇಂಜ್. ಸೊ ವಾಟರ್ನಲ್ಲಿ ಡಿಸಾಲ್ವ್ಡ್ ಆಕ್ಸಿಜನ್ ಇದೆ, ಪೊರಿಫೆರನ್ನು ಡಿಸಾಲ್ವ್ಡ್ ಆಕ್ಸಿಜನ್ ತೊಗೊಂಡು ಅಗೇನ್ ಇಟ್ ರಿಲೀಸಸ್ ಕಾರ್ಬನ್ ಡೈಆಕ್ಸೈಡ್ ಇಂಟು ವಾಟರ್. ವಾಟರ್ಗೆ ಕಾರ್ಬನ್ ಡೈಆಕ್ಸೈಡ್ ಏನು ಮಾಡುತ್ತೆ? ರಿಲೀಸ್ ಮಾಡುತ್ತೆ. ಇಫ್ ದೇ ಈಟನ್ ಫುಡ್, ಅವ್ರು ಫುಡ್ ಊಟ ಮಾಡಿದ್ದಾರೆ ಅಂದರೆ ಏನು ಪ್ರೊಡ್ಯೂಸ್ ಆಗುತ್ತಾ? ವೇಸ್ಟ್ ಪ್ರೊಡ್ಯೂಸ್ ಆಗುತ್ತೆ. ಆ ವೇಸ್ಟನ್ನು ಎಲ್ಲಿಗೆ ರಿಲೀಸ್ ಮಾಡ್ತಾರೆ? ಅವರು ವಾಟರಿಗೆ ರಿಲೀಸ್ ಮಾಡ್ತಾರೆ. ದಟ್ ವಾಟರ್ ಇಸ್ ಪ್ರೆಸೆಂಟ್ ಇನ್ ಸ್ಪಾಂಜೋಸಿಲ್. ಆ್ಯಂಡ್ ನೌ ವಾಟರ್ ಕಂಟೇನ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಅ ವೇಸ್ಟ್. ದೀಸ್ ವೇಸ್ಟ್ ಆರ್ ರಿಮೂವ್ಡ್ ಔಟ್ ಫ್ರಮ್ ದ ಬಾಡಿ ಥ್ರೂ ಆಸ್ಕುಲಮ್. ಬಾಡಿಲಿಂದ ಹೊರಗೆ ಬರುತ್ತೆ. ಎದ್ರ ಥ್ರೂ ಅಂದರೆ ಆಸ್ಕುಲಮ್ ಥ್ರೂ. ಸೊ ಫಂಕ್ಷನ್ ಆಫ್ ವಾಟರ್ ಕೆನಲ್ ಸಿಸ್ಟಮ್ ಇದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಗ್ಯಾದರಿಂಗ್ ಆಫ್ ಫುಡ್ಗೆ ಹೆಲ್ಪ್ ಮಾಡುತ್ತೆ, ಗ್ಯಾಸ್ ಎಕ್ಸ್ಚೇಂಜ್ಗೆ ಹೆಲ್ಪ್ ಮಾಡುತ್ತೆ, ಮತ್ತು ರಿಮೂವಲ್ ಆಫ್ ವೇಸ್ಟ್ಗೆ ಹೆಲ್ಪ್ ಮಾಡುತ್ತೆ. ಸೊ ಫಸ್ಟ್ ಯುನೀಕ್ ಫೀಚರು ಇಟ್ ಈಸ್ ವಾಟರ್ ಕೆನಲ್ ಸಿಸ್ಟಮ್ ಇತ್ತು. ಸೆಕೆಂಡ್ ಯುನೀಕ್ ಫೀಚರ್ ನೋಡಿರಿ, ದ ಸ್ಪಾಂಜೋಸಿಲ್ ಆ್ಯಂಡ್ ಕೆನಲ್ಸ್. ವಾಟ್ ಈಸ್ ಸ್ಪಾಂಜೋಸಿಲ್? ದ ಬಾಡಿ ಕ್ಯಾವಿಟಿ ಆಫ್ ಪೊರಿಫೆರಾ. ಪೊರಿಫೆರನ್ ಕಡೆ ಬಾಡಿ ಕ್ಯಾವಿಟಿ ಇದೆ. ಆ ಬಾಡಿ ಕ್ಯಾವಿಟಿಗೆ ಏನಂತ ಕರಿತೀವಿ ನಾವು? ಸ್ಪಾಂಜೋಸಿಲ್. Spongocyl and the canals are lined with the cell, and those cells we call choanocytes, and it is also called ಕೋಲಾರ್ ಸೆಲ್ಸ್. ಅನದರ್ ನೇಮ್ ಏನಿದೆ ಇದಕ್ಕೆಂದರೆ ಕೋಲಾರ್ ಸೆಲ್ ಇದೆ. ಅಂದರೆ ಕೊಯಾನೋಸೈಟ್ಸು ನಮಗೆ ಪೊರಿಫೆರನ್ಗಳಲ್ಲಷ್ಟೇ ಕಾಣಿಸುತ್ತೆ. ಅದಕ್ಕೆ ಬಿಟ್ಟು ಬೇರೆಯವ್ರ ಕಡೆ ಈ ಸೆಲ್ಗಳು ಇರುವುದಿಲ್ಲ. ಸೊ ದಟ್ಸ್ ವೈ ಇದಕ್ಕೆ ಏನಂತ ಕರಿತೀವಿ? ಯುನೀಕ್ ಫೀಚರ್. ಸ್ಪೆಷಲಿ ಎಲ್ಲಿ ಪ್ರೆಸೆಂಟ್ ಇರ್ತಾರೆ ನೋಡಿರಿ, ಇವರು ಸ್ಪಾಂಜೋಸಿಲ್ ಲೈನಲ್ಲಿ ಪ್ರೆಸೆಂಟ್ ಇರ್ತಾರೆ, ಮತ್ತು ಕೆನಲ್ಸ್ ನಥಿಂಗ್ ಬಟ್ ದ ಟ್ಯೂಬ್ಲೆಕ್ ಸ್ಟ್ರಕ್ಚರ್ಸ್. ಸೊ ಅವ್ರ ಕಡೆ ಕೊಯಾನೋಸೈಟ್ಸ್ ಪ್ರೆಸೆಂಟ್ ಇರ್ತಾರೆ. ಸೊ ಇಲ್ಲಿ ಇಮೇಜಲ್ಲಿ ನೋಡಿ ನೀವು ಕೋಲಾರ್ ಸೆಲ್ ಕಾಣ್ತಿದೆಯಾ? ಈ ಸೆಲ್ಲನ್ನು ನಾವು ಕೊಯಾನೋಸೈಟ್ಸ್ ಅಂತೀವಿ. ಆ್ಯಂಡ್ ಈ ಇಮೇಜಲ್ಲಿ ನೋಡಿ ಕೊಯಾನೋಸೈಟ್ ಯಾವ ರೀತಿ ಕಾಣ್ತಿದೆ, ಲೈಕ್ ಇಟ್ಸ್ ಲುಕ್ ಲೈಕ್ ದಿಸ್, ಈ ರೀತಿ ಕಾಣ್ತಿದೆಯಲ್ಲ. ಸೊ ಈ ಸ್ಪೆಷಲ್ ಸೆಲ್ಲನ್ನು ನಾವು ಏನಂತ ಕರಿತೀವಿ ಅಂದರೆ ಕೊಯಾನೋಸೈಟ್ಸ್ ಅಂತ ಕರಿತೀವಿ. ದೀಸ್ ಆರ್ ಸ್ಪೆಷಲಿ ಲೈನ್ಡ್. ಎಲ್ಲೆಲ್ಲಿ ಇರುತ್ತವೆ ಅಂದರೆ ಸ್ಪಾಂಜೋಸಿಲ್ಲಲ್ಲಿರುತ್ತೆ, ಮತ್ತು ಆ್ಯಂಡ್ ಕೆನಲ್ಸ್ ಲೈನಲ್ಲಿ ಕೊಯಾನೋಸೈಟ್ಸ್ಗಳು ಪ್ರೆಸೆಂಟ್ ಇರುತ್ತೆ. ದೆನ್ ಥರ್ಡ್ ಯುನೀಕ್ ಫೀಚರ್, ದ ಬಾಡಿ ಈಸ್ ಸಪೋರ್ಟೆಡ್ ಬೈ ಸ್ಪಿಕ್ಯುಲ್ಸ್ ಆ್ಯಂಡ್ ಸ್ಪಾಂಜಿನ್ ಫೈಬರ್ಸ್. ಹಾಗಂದರೆ ನೋಡಿ, ಸೊ ನಮ್ಮ ಬಾಡಿ ಬೋನ್ಸ್ಲಿಂತ ಆಗಿದ್ದೇನಾ? ಅವರ್ ಸ್ಕೆಲೆಟನ್ ಈಸ್ ಮೇಡ್ ಅಪ್ ಆಫ್ ವಾಟ್? ಬೋನ್ಸ್. ಸೊ ಸೇಮ್ ಅದೇ ರೀತಿ ಇವ್ರ ಕಡೆ ಪೊರಿಫೆರನ್ ಕಡೆ ಯಾರು ಪ್ರೆಸೆಂಟ್ ಇರ್ತಾರೆ ಅಂದರೆ ಸ್ಪಿಕ್ಯುಲ್ಸು ಆರ್ ಸ್ಪಾಂಜಿನ್ ಫೈಬರ್ಸ್. ಸ್ಪಿಕ್ಯುಲ್ಸು ಆರ್ ಸ್ಪಾಂಜಿನ್ ಫೈಬರ್ಸ್ ಪ್ರೆಸೆಂಟ್ ಇರ್ತಾರೆ. ಲೈಕ್ ನಮ್ಮ ಬಾಡಿ ಬೋನ್ಲಿಂತ ಸೇಮ್ ಪೊರಿಫೆರನ್ ಬಾಡಿ ಇದರಲಿಂತ ಆಗಿರುತ್ತೆ, ಸ್ಪಿಕ್ಯುಲಿಂತ ಆಗಿರುತ್ತೆ, ಇಲ್ಲ ಅಂದರೆ ಸ್ಪಾಂಜಿನ್ ಫೈಬರ್ಲಿಂತ ಆಗಿರುತ್ತೆ. ಸಿ ಹಿಯರ್ ಇನ್ ಡಯಾಗ್ರಾಮ್. ಸೊ ದೀಸ್ ಆರ್ ಸ್ಪಿಕ್ಯುಲ್ಸ್ ಆ್ಯಂಡ್ ಸ್ಪಾಂಜಿನ್ ಫೈಬರ್ಸ್ ಆರ್ ದೇರ್. Spicules, so these are all spicules, and this one we call spongin fiber. So the body is supported skeleton system. It provide a particular structure. ಸ್ಕೆಲೆಟನ್ ಅಂದರೆ ಅಸ್ಥಿಪಂಜರ ಅಂತೀವಿ. ಸೊ ಅಸ್ಥಿಪಂಜರ ನಮಗೊಂದು ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ಕೊಡುತ್ತಾ. ಸೇಮ್ ಪೊರಿಫೆರನ್ ಕಡೆಯೂ ಬಾಡಿ ಸಪೋರ್ಟ್ ಮಾಡಿದೆ. ಇದರಿಂದ ಮಾಡಿದೆ ಅಂದರೆ ಸ್ಪಿಕ್ಯುಲ್ಸ್ಲಿಂತ ಆಗಿದೆ, ಮತ್ತು ಸ್ಪಾಂಜಿನ್ ಫೈಬರ್ಲಿಂತ ಆಗಿದೆ. ಇದು ಥರ್ಡ್ ಯುನೀಕ್ ಫೀಚರ್. ಮೊದಲನೇದು ವಾಟರ್ ಕೆನಲ್ ಸಿಸ್ಟಮು, ಎರಡನೇದು ಸ್ಪಾಂಜೋಸಿಲ್ಲು ಆ್ಯಂಡ್ ಕೆನಲ್ಸ್ ಆರ್ ಲೈನ್ಡ್ ಬೈ ಕೊಯಾನೋಸೈಟ್ಸು, ಆ್ಯಂಡ್ ಮೂರನೇದು ದ ಬಾಡಿ ಈಸ್ ಸಪೋರ್ಟೆಡ್ ಬೈ ಸ್ಪಿಕ್ಯುಲ್ಸ್ ಆ್ಯಂಡ್ ಸ್ಪಾಂಜಿನ್ ಫೈಬರ್ಸ್. See example here. This one cycon. So this is image of which is cycon. Okay. So it is a book image. ನಮ್ಮ NCERT ಅಲ್ಲಿ ಕೊಟ್ಟಿದ್ದಾರೆ, and it is a natural image, cycon. Okay. Then see here, this one spongilla. It is natural image, spongilla.
and spongilla we call fresh water sponge. ಸೊ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಫ್ರೆಶ್ ವಾಟರ್ ಸ್ಪಾಂಜ್ ಕೇಳಿದರೆ ಸೊ ಆನ್ಸರ್ ಯಾವ್ದು ಹಾಕ್ತೀರಿ ನೀವು? ಸ್ಪಾಂಜಿಲ್ಲ. ಸೊ ಇದು ಫ್ರೆಶ್ ವಾಟರಲ್ಲಿ ಸಿಗುತ್ತೆ. ಹಂಗಂದರೆ ಸೊ ನಾವು ಫಸ್ಟ್ ಜನರಲ್ ಕ್ಯಾರೆಕ್ಟರ್ಸ್ ಹೇಳೋತ್ತಿಗೆ ಹೇಳಿದ್ದೆಲ್ಲ, ಮೋಸ್ಟ್ಲಿ ದೇ ಆರ್ ಮರೈನ್, ಮೀನ್ಸ್ ಮೋಸ್ಟ್ ಆಫ್ ದೆಮ್ ಆರ್ ಮರೈನ್, ಫ್ಯೂ ಆಫ್ ದೆಮ್ ಆರ್ ಫ್ರೆಶ್ ವಾಟರ್. ಸೊ ಫ್ರೆಶ್ ವಾಟರಿಗೆ ಎಕ್ಸಾಂಪಲ್ ನೋಡಿ, ಸ್ಪಾಂಜಿಲ್ಲ, ಇಟ್ ಈಸ್ ಅ ಫ್ರೆಶ್ ವಾಟರ್ ಸ್ಪಾಂಜ್. ಆ್ಯಂಡ್ ಥರ್ಡ್ ಒನ್ Euspongia. So it looks like this, and it is used as a bath sponge. ಸೊ ಯೂಸ್ಪಾಂಜಿಯನ್ನು ನಾವು ಏನಂತ ಕರಿತೀವಿ ಅಂದರೆ ಬಾತ್ ಸ್ಪಾಂಜ್ ಅಂತ ಕರಿತೀವಿ. ಸೊ ಲೆಟ್ಸ್ ಗ್ಲಾನ್ಸ್ ದ ಕ್ವಿಕ್ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಪೊರಿಫೆರಾ. ಓಕೆ, ಸ್ವಲ್ಪ ಪೊರಿಫೆರಾದ ಬಗ್ಗೆ ಕ್ಯಾರೆಕ್ಟರ್ಸ್ ಬಗ್ಗೆ ರಿವೈಸ್ ಮಾಡೋಣ. ಯೂಶ್ವಲಿ ಎಲ್ಲಿ ಪ್ರೆಸೆಂಟ್ ಇರ್ತಾರೆ ಅಂದರೆ ಇವರು ಅಕ್ವಾಟಿಕ್ ಒಳಗೆ ಮೋಸ್ಟ್ಲಿ ಮರೈನ್ ಇರ್ತಾರೆ, ಫ್ಯೂ ಆಫ್ ದೆಮ್ ಏನಿರ್ತಾರೆ ಫ್ರೆಶ್ ವಾಟರ್ ಇರ್ತಾರೆ ಅಂತ ಹೇಳಿದ್ದೆ. ಆ್ಯಂಡ್ ದೀಸ್ ಆರ್ ಸೆಲ್ಯುಲಾರ್, ಮೀನ್ಸ್ ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಜೇಷನ್ ಇರುತ್ತೆ ಇವ್ರ ಕಡೆ, ಮೋಸ್ಟ್ಲಿ ಅಸಿಮೆಟ್ರಿಕಲ್. ಆ್ಯಂಡ್ ಸಮ್ ಆಫ್ ದೆಮ್ ಆರ್ ವಾಟ್? ರೇಡಿಯಲ್. ಜರ್ಮ್ ಲೇಯರ್ ಆಬ್ಸೆಂಟ್ ಇರುತ್ತೆ. ಅಸಿಲೋಮೆಟ್ ಅಂದರೆ ಆಬ್ಸೆನ್ಸ್ ಆಫ್ ವಾಟ್? ಸಿಲೋಮ್ ಇದೆ. ಅಕ್ವಾಟಿಕ್ ಇದ್ದಾರೆ, ಮೋಸ್ಟ್ಲಿ ಮರೈನ್ ಅದರ. ಸೆಡೆಟರಿ, ಫೌಂಡ್ ಅಟ್ಯಾಚ್ ಟು ಪರ್ಟಿಕ್ಯುಲರ್ ಬಾಡಿ ಅವ್ರ ಪರ್ಟಿಕ್ಯುಲರ್ ಸ್ಟ್ರಕ್ಚರ್ಗೆ ಅಟ್ಯಾಚ್ ಇರ್ತಾರೆ. ಸಾಲಿಟರಿ, ಒಬ್ಬರನ್ನಾದರೂ ಇರ್ತಾರೆ ಅಥವಾ ಇವರು ಗ್ರೂಪಲ್ಲಾದರೂ ಇರ್ತಾರೆ. ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಆಬ್ಸೆಂಟ್. Intracellular digestion takes place. The intracellular means the digestion takes place inside the cell. Respiratory system absent, circulatory system absent. Asexual reproduction by fragmentation. Sexual reproduction, these are hermaphrodite. Hermaphrodite means male and females are found in single individual. It means sperms and eggs are produced by single individual. Fertilization is internal. Internal fertilization means fusion of sperm and ovum takes place inside the body. Development is indirect. Indirect development means it includes what? Larval stage. Unique feature, water canal system is there. Water enters into body through ostia into the body cavity we call spongocoel, and it goes out through osculum. Okay, the canals, spongocoel and canals, they are specially lined by choanocytes, and body is supported by spicules or spongin fiber. Example, cycon, spongilla, freshwater porifera or freshwater sponge, Euspongia, bath sponge. So this is regarding about the general characteristics of phylum Porifera. Thank you.